ಶಾಂತಿ. ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುರಳಿ ವಿಚಾರ ಸಾಗರ ಮಂಥನ ಅವ್ಯಕ್ತ ಬಾಪ್ದಾದ ಜ್ಞಾನ ರತ್ನಗಳ ಜೋಳಿ. ನಾನು ದಾನಿ ಆತ್ಮನ ಮಹಾವಾಕ್ಯ. ಜ್ಞಾನ ರತ್ನಗಳಿಂದ ನಿಮ್ಮ ಜೋಳಿಯನ್ನು ತುಂಬಿಸಿಕೊಂಡು ದಾನವು ಮಾಡಬೇಕು. ವಿಚಾರ ಮಂಥನ. ನಾನು ದಿನವೂ ಜ್ಞಾನವನ್ನು ಸಂಗ್ರಹಿಸುತ್ತಿದ್ದೇನಾ ಅಥವಾ ಕೇವಲ ಓದುತ್ತಿದ್ದೇನಾ? ನನ್ನ ಜ್ಞಾನ ನನ್ನ ಜೀವನದಲ್ಲಿ ಬದಲಾವಣೆ ತರುತ್ತಿದೆಯೇ? ನನ್ನ ಮಾತು, ದೃಷ್ಟಿ, ವೈಬ್ರೇಷನ್ಗಳಿಂದ ಇತರರಿಗೆ ದಾರಿ ತೋರುತ್ತಿದೆಯೇ? ಆಳವಾದ ಅರ್ಥ ಜ್ಞಾನ ಮಾತು ಅಲ್ಲ, ಜ್ಞಾನ ಸ್ಥಿತಿ. ಸ್ಥಿತಿ ಪವರ್ಫುಲ್ ಆದಾಗ ಕಡಿಮೆ ಮಾತು, ಹೆಚ್ಚು ಪರಿಣಾಮ. ಆತ್ಮೀಯ ಸಂಕಲ್ಪ. ನಾನು ಜ್ಞಾನ ರತ್ನಗಳಿಂದ ತುಂಬಿದ ದಾನಿ ಆತ್ಮ. ಒಬ್ಬ ತಂದೆಯ ನೆನಪು ಸಂಪೂರ್ಣ ಶಾಂತಿಯ ಮೂಲ. ಮಹಾವಾಕ್ಯ. ಒಬ್ಬ ತಂದೆಯ ನೆನಪಿನಿಂದ ಹೃದಯ ಸಂಪೂರ್ಣ ಶೀತಲವಾಗಬೇಕು. ವಿಚಾರ ಮಂಥನ. ನನಗೆ ಅಶಾಂತಿ ಬಂದಾಗ ನಾನು ಯಾರನ್ನು ನೆನಪು ಮಾಡುತ್ತೇನೆ? ಸಮಸ್ಯೆಗಿಂತ ಮೊದಲು ತಂದೆ ನೆನಪಿಗೆ ಬರುತ್ತಾರೆಯೇ? ಸೂಕ್ಷ್ಮ ರಹಸ್ಯ. ಅಶಾಂತಿ ನೆನಪಿನ ವಿಭಜನೆ, ಶಾಂತಿ ನೆನಪಿನ ಏಕತೆ. ಮಾಮೇಕಂ ಅಂದರೆ ಒಂದು ಸಂಕಲ್ಪ, ಒಂದು ಆಧಾರ, ಒಬ್ಬ ತಂದೆ. ಅನುಭವ ಅಭ್ಯಾಸ. 1 ನಿಮಿಷ ಮೌನದಲ್ಲಿ. ಬಾಬಾ, ನೀನೇ ನನ್ನ ಲೋಕ. ಮುಳ್ಳಿನಿಂದ ಹೂವಾಗುವ ಪರಿವರ್ತನೆ ಯೋಗದ ಫಲ. ಮಹಾವಾಕ್ಯ. ಯೋಗದಲ್ಲಿ ಇದ್ದಷ್ಟು ಮುಳ್ಳು ಹೂವಾಗುತ್ತದೆ. ವಿಚಾರ ಮಂಥನ. ನನ್ನಲ್ಲಿ ಯಾವ ಮುಳ್ಳು ಹೆಚ್ಚು? ಕ್ರೋಧ, ಅಹಂಕಾರ, ಆಸಕ್ತಿ. ಸತ್ಯ. ಮುಳ್ಳು ಕಡಿದರೆ ನೋವು, ಆದರೆ ಹೂವು ಆಗದೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಯೋಗ. ಆತ್ಮದ ಶುದ್ಧೀಕರಣ ಅಗ್ನಿ. ಆತ್ಮೀಯ ಸಂಕಲ್ಪ. ನಾನು ಸತೋ ಪ್ರಧಾನ ಹೂವಾಗುತ್ತಾ ಇದ್ದೇನೆ. ಲೈಟ್ ಹೌಸ್ ಸ್ಥಿತಿ. ಮಾತನಾಡದೆ ಮಾರ್ಗದರ್ಶನ. ಮಹಾವಾಕ್ಯ. ಸ್ವದರ್ಶನ ಚಕ್ರಧಾರಿ ಆಗಿ ಲೈಟ್ ಹೌಸ್ ಆಗಿ. ವಿಚಾರ ಮಂಥನ. ನಾನು ಮಾತಿನಿಂದ ಸೇವೆ ಮಾಡುತ್ತಿದ್ದೇನಾ ಅಥವಾ ಸ್ಥಿತಿಯಿಂದ ಸೇವೆ ಮಾಡುತ್ತಿದ್ದೇನಾ? ಸೂಕ್ಷ್ಮ ಜ್ಞಾನ. ಲೈಟ್ ಹೌಸ್ ಕೂಗಿ ಕರೆಯೋದಿಲ್ಲ, ಆದರೆ ದಾರಿ ತೋರುತ್ತದೆ. ಆತ್ಮಾಭಿಮಾನಿ ದೃಷ್ಟಿಯೇ ಅತ್ಯಂತ ದೊಡ್ಡ ಸೇವೆ. ಶರೀರ ಮಮತ್ವದಿಂದ ಮುಕ್ತಿ. ಮನೆಗೆ ಹೋಗುವ ತಯಾರಿ. ಮಹಾವಾಕ್ಯ. ಈ ಶರೀರ ಪಂಚತತ್ವದ್ದು ಮಮತ್ವ ಬಿಡಬೇಕು. ವಿಚಾರ ಮಂಥನ. ನನಗೆ ಏನು ಬಿಡಲು ಕಷ್ಟವಾಗುತ್ತಿದೆ? ನಾನು ಇನ್ನು ಇಲ್ಲಿ ಉಳಿಯಬೇಕೆಂದು ಮನಸ್ಸು ಹೇಳುತ್ತಿದೆಯೇ? ಗೂಢಾರ್ಥ. ಶರೀರ ಬಿಡುವುದು ದುಃಖವಲ್ಲ, ಮಮತ್ವ ಬಿಡುವುದು ಮಹಾ ವಿಜಯ. ಪಾವನ ಆತ್ಮನಿಗೆ ಶರೀರ ಬಿಡುವುದು ಬೆಣ್ಣೆಯಿಂದ ಕೂದಲು ತೆಗೆದಂತೆ. ಏಕರಸ ಸ್ಥಿತಿ ಮಹಾವೀರರ ಗುರುತು. ಅವ್ಯಕ್ತ ಸಾರ. ಸಂಘಟಿತ ಏಕರಸ ಸ್ಥಿತಿಯಲ್ಲಿಲ್ಲದೆ ಸಿದ್ಧಿ ಸಾಧ್ಯವಿಲ್ಲ. ವಿಚಾರ ಮಂಥನ. ಆಜ್ಞೆ ಬಂದಾಗ ನನ್ನ ಮನಸ್ಸು ಒಂದೇ ದಿಕ್ಕಿನಲ್ಲಿ ನಿಲ್ಲುತ್ತದೆಯೇ? ವ್ಯರ್ಥ ಸಂಕಲ್ಪಗಳ ಸಾಲು ನನ್ನಲ್ಲಿ ಇನ್ನೂ ಇದೆಯೇ? ಮಹಾಸೂತ್ರ. ನಂಬಿಕೆ ಅಂದರೆ ಸಮಾವೇಶ ಶಕ್ತಿ. ಇದು ಸಂಘಟನೆ ಶಕ್ತಿ. ಎದುರಿಸುವ ಶಕ್ತಿ ಮಾಯೆ ಮೇಲೆ ಬಳಸಬೇಕು, ಕುಟುಂಬದ ಮೇಲೆ ಅಲ್ಲ. ಫರಿಷ್ಠಾ ಜೀವನ. ಡಬಲ್ ಸೇವೆ. ವರದಾನ ಅರ್ಥ ವ್ಯಕ್ತದಲ್ಲಿದ್ದು ಅವ್ಯಕ್ತ ರೂಪದ ಸಾಕ್ಷಾತ್ಕಾರ. ವಿಚಾರ ಮಂಥನ. ನನ್ನ ದೃಷ್ಟಿ ಶರೀರದ ಮೇಲಿದೆಯೇ ಅಥವಾ ಆತ್ಮದ ಮೇಲಿದೆಯೋ?
ಫರಿಷ್ಠಾ ಜೀವನ, ಚಲಿಸುತ್ತಾ ಸೇವೆ, ಇರ್ತಾ ಯೋಗ, ಸಾರ ಸಂಗ್ರಹ, ಜ್ಞಾನ ಸ್ಥಿತಿ, ನೆನಪು ಶಕ್ತಿ, ಯೋಗ ಪರಿವರ್ತನೆ, ಮೌನ ಸೇವೆ, ಏಕರಸ ಸಿದ್ಧಿ, ಅಂತಿಮ ಸಂಕಲ್ಪ, ನಾನು ಮಾಸ್ಟರ್, ಸರ್ವಶಕ್ತಿವಂತ, ಬಂಧನ ಮುಕ್ತ, ಜೀವನ ಮುಕ್ತ, ಅವ್ಯಕ್ತ ಫರಿಷ್ಠಾ ಆತ್ಮ. ಓಂ ಶಾಂತಿ. ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.